ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಸರಸ್ವತಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಯೂನಿಟ್ 1 to 4 ಡಿಸ್ಕಸ್ ಮಾಡಿದ್ವಿ ಹಿಸ್ಟ್ರಿ ಸಿಲೆಬಸ್ನ. ಇವಾಗ ಅದರದೇ ಕಂಟಿನ್ಯೂಯೇಷನ್ ಯೂನಿಟ್ 5ಇಂದ ಕೊನೆಯದು ಅಂದರೆ 10th ಡಿಸ್ಕಸ್ ಮಾಡೋಣ. ಯಾರಿವಾಗ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರಾ, ಇದರದ್ದು ಫಸ್ಟ್ ಪಾರ್ಟ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸೊ ನೀವು ಹೋಗಿ ಅದನ್ನ ಚೆಕ್ ಮಾಡ್ಬೋದು. ಇವಾಗ ಯೂನಿಟ್ 5ಇಂದ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಮೊದಲನೇದು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎಕನಾಮಿ ಅಂದರೆ ಆಡಳಿತ ಮತ್ತು ಆರ್ಥಿಕತೆ. ಅಡ್ಮಿನಿಸ್ಟ್ರೇಷನ್ ಅಂಡರ್ ದ ಸಲ್ತನೇಟ್ ಅಂದರೆ ಸುಲ್ತಾನರ ಆಡಳಿತ. ನೇಚರ್ ಆಫ್ ಸ್ಟೇಟ್ ಅಂದರೆ ರಾಜ್ಯದ ಸ್ವರೂಪ ಹೇಗಿತ್ತು ಅಂತ. ಥಿಯೋಕ್ರೆಟಿಕ್ ಆ್ಯಂಡ್ ಥಿಯೋಸೆಂಟ್ರಿಕ್ ಅಂದರೆ ಧರ್ಮ ಪ್ರಧಾನ ಮತ್ತು ದೈವ ಕೇಂದ್ರಿತ. ಸೆಂಟ್ರಲ್, ಪ್ರೊವಿನ್ಷಿಯಲ್ ಆ್ಯಂಡ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಕೇಂದ್ರ, ಪ್ರಾಂತೀಯ ಮತ್ತು ಸ್ಥಳೀಯ ಆಡಳಿತ. ಲಾ ಆಫ್ ಸಕ್ಸೆಷನ್ ಅಂದರೆ ಉತ್ತರಾಧಿಕಾರದ ನಿಯಮ. ಶೇರ್ಷಾಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂದರೆ ಶೇರ್ಷಾ ಅವರ ಆಡಳಿತ ಸುಧಾರಣೆಗಳು. ಮುಘಲ್ ಅಡ್ಮಿನಿಸ್ಟ್ರೇಷನ್ ಮೊಘಲರ ಆಡಳಿತ. ಸೆಂಟ್ರಲ್, ಪ್ರೊವಿನ್ಷಿಯಲ್ ಆ್ಯಂಡ್ ಲೋಕಲ್ ಕೇಂದ್ರ, ಪ್ರಾಂತೀಯ ಮತ್ತು ಸ್ಥಳೀಯ. ಅದರಲ್ಲಿ ಮನ್ಸಬ್ದಾರಿ ಆ್ಯಂಡ್ ಜಾಗೀರ್ದಾರಿ ಸಿಸ್ಟಮ್ಸ್. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇನ್ ಡೆಕ್ಕನ್ ಅಂದರೆ ದಕ್ಷಿಣದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ. ದ ವಿಜಯನಗರ ಸ್ಟೇಟ್ ಆ್ಯಂಡ್ ಪಾಲಿಟಿ ವಿಜಯನಗರ ರಾಜ್ಯ ಮತ್ತು ಅದರ ರಾಜಕೀಯ. ಬಹಮನಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂದರೆ ಬಹಮನಿ ಆಡಳಿತ ವ್ಯವಸ್ಥೆ ಹಾಗೂ ಮರಾಠ ಅಡ್ಮಿನಿಸ್ಟ್ರೇಷನ್ ಅದರಲ್ಲಿ ಅಷ್ಟಪ್ರಧಾನ ವ್ಯವಸ್ಥೆ. ಫ್ರಾಂಟಿಯರ್ ಪಾಲಿಟೀಸ್ ಅಂಡರ್ ಡೆಲ್ಲಿ ಸಲ್ತನೇಟ್ಸ್ ಆ್ಯಂಡ್ ಮುಘಲ್ಸ್ ಅಂದರೆ ದೆಹಲಿ ಸುಲ್ತಾನರ ಮತ್ತು ಮೊಘಲರ ಕಾಲದ ಗಡಿ ಪ್ರದೇಶದ ರಾಜಕೀಯ. ಇಂಟರ್ಸ್ಟೇಟ್ ರಿಲೇಷನ್ಸ್ ಡ್ಯೂರಿಂಗ್ ದ ಸುಲ್ತನೇಟ್ಸ್ ಆ್ಯಂಡ್ ದ ಮೊಘಲ್ಸ್ ಅಂದರೆ ಸುಲ್ತಾನರು ಮತ್ತು ಮೊಘಲರ ಕಾಲದ ಅಂತರರಾಜ್ಯ ಸಂಬಂಧಗಳ ಬಗ್ಗೆ. ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಆ್ಯಂಡ್ ಇರಿಗೇಷನ್ ಸಿಸ್ಟಮ್ ಕೃಷಿ ಉತ್ಪಾದನೆ ಮತ್ತು ನೀರಾವರಿ ವ್ಯವಸ್ಥೆ ಬಗ್ಗೆ ಓದ್ಕೊಬೇಕು. ವಿಲೇಜ್ ಎಕನಾಮಿ ಅಂದರೆ ಗ್ರಾಮ ಆರ್ಥಿಕತೆ. ಪೆಸೆಂಟ್ರಿ ಅಂದರೆ ರೈತ ವರ್ಗದ ಬಗ್ಗೆ. ಗ್ರ್ಯಾಂಟ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲೋನ್ಸ್ ಅನುದಾನಗಳು ಮತ್ತು ಕೃಷಿ ಸಾಲಗಳು. ಅರ್ಬನೈಸೇಷನ್ ಆ್ಯಂಡ್ ಡೆಮೋಗ್ರಫಿಕ್ ಸ್ಟ್ರಕ್ಚರ್ ಅಂದರೆ ನಗರೀಕರಣ ಮತ್ತು ಜನಸಂಖ್ಯಾ ರಚನೆ ಬಗ್ಗೆ ಓದ್ಕೊಬೇಕು. ಇಂಡಸ್ಟ್ರೀಸ್ ಅಂದರೆ ಉದ್ಯಮಗಳು. ಕಾಟನ್ ಟೆಕ್ಸ್ಟೈಲ್ಸ್, ಹ್ಯಾಂಡ್ಕ್ರಾಫ್ಟ್ಸ್, ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂದರೆ ಹತ್ತಿ ಬಟ್ಟೆಗಳು, ಕರಕುಶಲ ವಸ್ತುಗಳು ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು. ಆರ್ಗನೈಸೇಷನ್, ಫ್ಯಾಕ್ಟರೀಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಸಂಘಟನೆ, ಕಾರ್ಖಾನೆಗಳು ಮತ್ತು ಅದರ ತಂತ್ರಜ್ಞಾನ. ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂದರೆ ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ. ಸ್ಟೇಟ್ ಪಾಲಿಸೀಸ್ ಅಂದರೆ ರಾಜ್ಯ ನೀತಿಗಳು. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್ ಅಂದರೆ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ. ಅದರಲ್ಲಿ ಯುರೋಪಿಯನ್ ಟ್ರೇಡ್ ಸೆಂಟರ್ಸ್ ಆ್ಯಂಡ್ ಪೋರ್ಟ್ಸ್ ಮತ್ತು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ ಯುರೋಪಿಯನ್ ವ್ಯಾಪಾರದ ಬಗ್ಗೆ, ವ್ಯಾಪಾರ ಕೇಂದ್ರಗಳ ಬಗ್ಗೆ ಮತ್ತು ಬಂದರುಗಳು, ಸಾರಿಗೆ ಮತ್ತು ಸಂವಹನದ ಬಗ್ಗೆ ನಾವು ಓದ್ಕೊಬೇಕು. ನೆಕ್ಸ್ಟ್ ಹುಂಡಿ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ ವಿನಿಮಯ ಪತ್ರಗಳು. ಆ್ಯಂಡ್ ಇನ್ಶೂರೆನ್ಸ್ ವಿಮೆ ಬಗ್ಗೆ. ಸ್ಟೇಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ರಾಜ್ಯದ ಆದಾಯ ಮತ್ತು ವೆಚ್ಚ. ಕರೆನ್ಸಿ, ಮಿಂಟ್ ಸಿಸ್ಟಮ್ ಅಂದರೆ ಕರೆನ್ಸಿ ಮತ್ತು ಮಿಂಟ್ ವ್ಯವಸ್ಥೆ ಬಗ್ಗೆ ಓದ್ಕೊಬೇಕು. ಫೆಮೈನ್ಸ್ ಆ್ಯಂಡ್ ಪೆಸೆಂಟ್ ರೆವೋಲ್ಟ್ಸ್ ಅಂದರೆ ಬರಗಾಲಗಳು ಮತ್ತು ಅಲ್ಲಿ ಆದಂಥ ರೈತ ದಂಗೆಗಳ ಬಗ್ಗೆ ಓದ್ಕೊಬೇಕು. ಇವಾಗ ಯೂನಿಟ್ 6 ಬಗ್ಗೆ ನೋಡೋಣ. ಸೊಸೈಟಿ ಆ್ಯಂಡ್ ಕಲ್ಚರ್ ಅಂದರೆ ಸಮಾಜ ಮತ್ತು ಸಂಸ್ಕೃತಿಯ ಬಗ್ಗೆ. ಸೋಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಸೋಷಿಯಲ್ ಸ್ಟ್ರಕ್ಚರ್ ಸಾಮಾಜಿಕ ಸಂಘಟನೆ ಮತ್ತು ಸಾಮಾಜಿಕ ರಚನೆ. ದ ಸೂಫೀಸ್, ದೇರ್ ಆರ್ಡರ್ಸ್, beliefs and practices
ಅಂದರೆ ಸೂಫಿಗಳು, ಅವರ ಪಂಥಗಳು, ನಂಬಿಕೆಗಳು ಮತ್ತು ಆಚರಣೆಗಳು. ದ ಲೀಡರ್ಸ್ ಆಫ್ ಸೂಫಿ ಸೆಂಟ್ಸ್ ಅಂದರೆ ಪ್ರಮುಖ ಸೂಫಿ ಸಂತರ ಬಗ್ಗೆ ಓದ್ಕೊಬೇಕು. ಸೋಷಿಯಲ್ ಸಿಂಕ್ರನೈಸೇಷನ್ ಅಂದರೆ ಸಾಮಾಜಿಕ ಸಹಬಾಳ್ವೆ. ಭಕ್ತಿ ಮೂಮೆಂಟ್ ಅಂದರೆ ಭಕ್ತಿ ಚಳುವಳಿ. ಶೈವಿಸಮ್ ಆಗಿರ್ಬೋದು, ವೈಷ್ಣವಿಸಮ್ ಆಗಿರ್ಬೋದು ಮತ್ತು ಶಕ್ತಿಸಮ್. ದ ಸೇಂಟ್ಸ್ ಆಫ್ ಮಿಡೀವಲ್ ಪೀರಿಯಡ್ ಅಂದರೆ ಮಧ್ಯಕಾಲೀನ ಸಂತರು. ಯಾರ್ಯಾರು? ನಾರ್ತ್ ಆ್ಯಂಡ್ ಸೌತ್. ಅದರಲ್ಲಿ ದೇರ್ ಇಂಪ್ಯಾಕ್ಟ್ ಆನ್ ಸೋಷಿಯೋ ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಲೈಫ್ ಅಂದರೆ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಜೀವನದ ಮೇಲೆ ಅವರ ಪ್ರಭಾವ ಹೇಗಾಯಿತು ಅಂತ ತಿಳ್ಕೊಬೇಕು. ವುಮೆನ್ ಸೇಂಟ್ಸ್ ಆಫ್ ಮಿಡೀವಲ್ ಇಂಡಿಯಾ ಅಂದರೆ ಮಧ್ಯಕಾಲೀನ ಭಾರತದ ಮಹಿಳಾ ಸಂತರ ಬಗ್ಗೆ. ದ ಸಿಖ್ ಮೂಮೆಂಟ್ ಅಂದರೆ ಸಿಖ್ನ ಚಳುವಳಿ. ಗುರುನಾನಕ್ ದೇವ್, ಹಿಸ್ ಟೀಚಿಂಗ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಅಂದರೆ ಗುರುನಾನಕ್ ದೇವ್ ಅವರ ಬೋಧನೆಗಳು ಮತ್ತು ಆಚರಣೆಗಳು. ಆದಿಗ್ರಂಥ್, ದ ಖಲ್ಸಾ ಅಂದರೆ ಆದಿಗ್ರಂಥದ ಬಗ್ಗೆ ಮತ್ತು ಖಾಲ್ಸಾ ಬಗ್ಗೆ ತಿಳ್ಕೊಳ್ಬೇಕು. ಸೋಷಿಯಲ್ ಕ್ಲಾಸಿಫಿಕೇಷನ್ ಅಂದರೆ ಸಾಮಾಜಿಕ ವರ್ಗೀಕರಣ ಹೇಗಾಗಿತ್ತು. ರೂಲಿಂಗ್ ಕ್ಲಾಸ್ ಅಂದರೆ ಆಡಳಿತ ವರ್ಗ ಬಗ್ಗೆ. ಮೇಜರ್ ರಿಲಿಜಿಯಸ್ ಗ್ರೂಪ್ಸ್ ಅಂದರೆ ಪ್ರಮುಖ ಧಾರ್ಮಿಕ ಗುಂಪುಗಳು. ದ ಉಲೇಮಾಸ್, ದ ಮರ್ಕೆಂಟೈಲ್ ಆ್ಯಂಡ್ ಪ್ರೊಫೆಷ್ನಲ್ ಕ್ಲಾಸಸ್ ಅಂದರೆ ವ್ಯಾಪಾರಿ ಮತ್ತು ವೃತ್ತಿಪರ ವರ್ಗಗಳು. ರಜಪೂತ್ ಸೊಸೈಟಿ ಬಗ್ಗೆ ಕೂಡ ನಾವು ಓದ್ಕೋಬೇಕು. ರೂರಲ್ ಸೊಸೈಟಿ ಅಂದರೆ ಗ್ರಾಮೀಣ ಸಮಾಜ. ಪೆಟಿ ಚೀಫ್ಟನ್ಸ್ ಅಂದರೆ ಸಣ್ಣ ಪಾಳೆಯಗಾರರು. ವಿಲೇಜ್ ಆಫಿಷಿಯಲ್ಸ್ ಅಂದರೆ ಗ್ರಾಮದ ಅಧಿಕಾರಿಗಳು. ಕಲ್ಟಿವೇಟರ್ಸ್ ಆ್ಯಂಡ್ ನಾನ್ ಕಲ್ಟಿವೇಟಿಂಗ್ ಕ್ಲಾಸಸ್ ಕೃಷಿಕರು ಮತ್ತು ಕೃಷಿಯೇತರ ವರ್ಗಗಳ ಬಗ್ಗೆ. ಹಾಗೆ ಆಲ್ಟಿಸನ್ಸ್ ಅಂದರೆ ಕುಶಲಕರ್ಮಿಗಳ ಬಗ್ಗೆ ಕೂಡ ಓದ್ಕೊಬೇಕು. ಪೊಸಿಷನ್ ಆಫ್ ವುಮೆನ್. ಝನಾನ ಸಿಸ್ಟಮ್ ಆ್ಯಂಡ್ ದೇವದಾಸಿ ಸಿಸ್ಟಮ್ ಅಂದ್ರೆ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅಂತ. ಜಾನನ ಪದ್ಧತಿ ಮತ್ತು ದೇವದಾಸಿ ಪದ್ಧತಿ ಬಗ್ಗೆ ತಿಳ್ಕೊಳ್ಬೇಕು. ಡೆವಲಪ್ಮೆಂಟ್ ಆಫ್ ಎಜುಕೇಷನ್, ಸೆಂಟರ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಕರಿಕ್ಯುಲಮ್. ಮದ್ರಸಾ ಎಜುಕೇಷನ್ ಬಗ್ಗೆ ಅಂದರೆ ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಬಗ್ಗೆ ಓದ್ಕೊಳ್ಬೇಕು. ಶಿಕ್ಷಣ ಕೇಂದ್ರಗಳು ಮತ್ತು ಪಠ್ಯಕ್ರಮ ಹಾಗೆ ಮದ್ರಸಾ ಶಿಕ್ಷಣ ಹೇಗಿತ್ತು ಅಂತ ಓದ್ಕೊಳ್ಬೇಕು. ಡೆವಲಪ್ಮೆಂಟ್ ಆಫ್ ಎಜುಕೇಷನ್ ಅದಾಯಿತು. ನೆಕ್ಸ್ಟು ಫೈನ್ ಆರ್ಟ್ಸ್ ಅಂದರೆ ಮೇಜರ್ ಸ್ಕೂಲ್ ಆಫ್ ಪೇಂಟಿಂಗ್. ಲಲಿತ ಕಲೆಗಳಂತ ನಾವು ಕರಿತೀವಿ. ಅದರಲ್ಲಿ ಪ್ರಮುಖ ಚಿತ್ರಕಲಾ ಶೈಲಿಗಳು ಅವು ಯಾವ್ಯಾವು? ಮೊಘಲ್, ರಾಜಸ್ಥಾನಿ, ಪಹಾರಿ, ಗಢವಾಲಿ ಮತ್ತು ಸಂಗೀತದ ಅಭಿವೃದ್ಧಿ ಹೇಗಾಯಿತು ಅಂತ. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್, ಮುಘಲ್ ಆರ್ಕಿಟೆಕ್ಚರ್ ಮತ್ತು ರೀಜನಲ್ ಸ್ಟೈಲ್ಸ್ ಅಂದರೆ ಪ್ರಾದೇಶಿಕ ಶೈಲಿಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಇಂಡೋ ಅರೇಬಿಕ್ ಆರ್ಕಿಟೆಕ್ಚರ್ ಅಂದರೆ ಇಂಡೋ ಅರೇಬಿಕ್ ವಾಸ್ತುಶಿಲ್ಪದ ಬಗ್ಗೆ. ಮುಘಲ್ ಗಾರ್ಡನ್ಸ್ ಅಂದರೆ ಮೊಘಲರ ತೋಟಗಳು. ಮರಾಠ ಫೋರ್ಟ್ಸ್ ಮರಾಠರ ಕೋಟೆಗಳು. ಶ್ರೈನ್ಸ್ ಆ್ಯಂಡ್ ಟೆಂಪಲ್ಸ್. ನೆಕ್ಸ್ಟ್ ಯೂನಿಟ್ 7 ಸೋರ್ಸಸ್ ಆಫ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಆಧುನಿಕ ಭಾರತದ ಇತಿಹಾಸದ ಮೂಲಗಳು. ಆರ್ಕಿವಲ್ ಮ್ಯಾಟೀರಿಯಲ್ಸ್ ಅಂದರೆ ಆರ್ಕೈವಲ್ ಸಾಮಗ್ರಿಗಳು. ಬಯೋಗ್ರಫೀಸ್ ಆ್ಯಂಡ್ ಮೆಮೊಯಿರ್ಸ್ ಅಂದರೆ ಜೀವನ ಚರಿತ್ರೆಗಳು ಮತ್ತು ಆತ್ಮಚರಿತ್ರೆಗಳು. ನ್ಯೂಸ್ ಪೇಪರ್ಸ್. ಓರಲ್ ಎವಿಡೆನ್ಸ್ ಅಂದರೆ ಮೌಖಿಕ ಸಾಕ್ಷ್ಯಗಳು. ಕ್ರಿಯೇಟಿವ್ ಲಿಟ್ರೇಚರ್ ಆ್ಯಂಡ್ ಪೇಂಟಿಂಗ್ ಅಂದರೆ ಸೃಜನಶೀಲ ಸಾಹಿತ್ಯ ಮತ್ತು ಚಿತ್ರಕಲೆಯ ಬಗ್ಗೆ. ಮಾನ್ಯುಮೆಂಟ್ಸ್ ಆ್ಯಂಡ್ ಕಾಯಿನ್ಸ್ ಅಂದರೆ ಸ್ಮಾರಕಗಳು ಮತ್ತು ನಾಣ್ಯಗಳು. ರೈಸ್ ಆಫ್ ಬ್ರಿಟಿಷ್ ಪವರ್ ಬ್ರಿಟಿಷ್ ಅಧಿಕಾರದ ಉದಯ ಹೇಗಾಯಿತು ಅಂತ. ಯುರೋಪಿಯನ್ ಟ್ರೇಡರ್ಸ್ ಇನ್ ಇಂಡಿಯಾ ಇನ್ ದ 16th to 18th centuries ಅಂದರೆ 16ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಭಾರತದಲ್ಲಿದ್ದ ಯುರೋಪಿಯನ್ ವ್ಯಾಪಾರಿಗಳು ಯಾರ್ಯಾರು? ಪೋರ್ಚುಗೀಸ್, ಡಚ್, ಫ್ರೆಂಚ್ ಆ್ಯಂಡ್ ದ ಬ್ರಿಟಿಷ್. ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಡೊಮಿನಿಯನ್ ಇನ್ ಇಂಡಿಯಾ ಭಾರತದಲ್ಲಿ ಬ್ರಿಟಿಷ್ ಪ್ರಾಬಲ್ಯದ ಸ್ಥಾಪನೆ ಮತ್ತು ವಿಸ್ತರಣೆ ಬಗ್ಗೆ ಓದ್ಕೊಳ್ಬೇಕು. ಬ್ರಿಟಿಷ್ ರಿಲೇಷನ್ಸ್ ವಿತ್ ಪ್ರಿನ್ಸಿಪಲ್ ಇಂಡಿಯನ್ ಸ್ಟೇಟ್ಸ್ ಪ್ರಮುಖ ಭಾರತೀಯ ಸಂಸ್ಥಾನಗಳಾದ ಕರ್ನಾಟಕ ಮತ್ತು ಪಂಜಾಬ್, ಬಂಗಾಳ, ಔಧ್ ಮತ್ತು ಹೈದರಾಬಾದ್, ಮೈಸೂರು ಅವ್ರಗಳ ಜೊತೆಗಿನ ಬ್ರಿಟಿಷ್ ಸಂಬಂಧಗಳು ಹೇಗಿದ್ವು ಅಂತ ನಾವು ಓದ್ಕೊಳ್ಬೇಕು.
ರಿವೋಲ್ಟ್ ಆಫ್ 1857, ಅದರ ಕಾಸಸ್, ನೇಚರ್ ಆ್ಯಂಡ್ ಇಂಪ್ಯಾಕ್ಟ್ ಅಂದರೆ 1857ರ ದಂಗೆದ್ದು ಕಾರಣಗಳು, ಸ್ವರೂಪ ಮತ್ತು ಅದರ ಪರಿಣಾಮದ ಬಗ್ಗೆ ತಿಳ್ಕೊಳ್ಬೇಕು. ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಪನಿ ಆ್ಯಂಡ್ ದ ಕ್ರೌನ್ ಅಂದರೆ ಕಂಪನಿ ಮತ್ತು ಬ್ರಿಟಿಷರ ಆಡಳಿತದ ಬಗ್ಗೆ. ಎವಲ್ಯೂಷನ್ ಆಫ್ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಸ್ಟ್ರಕ್ಚರ್ ಅಂಡರ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಅಡಿಯಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ರಚನೆ ಹೇಗೆ ವಿಕಸನ ಆಯಿತು ಅಂತ. ಪ್ಯಾರಾಮೌಂಟ್ಸಿ, ಸಿವಿಲ್ ಸರ್ವಿಸ್, ಜುಡಿಷಿಯರಿ, ಪೊಲೀಸ್ ಆ್ಯಂಡ್ ದ ಆರ್ಮಿ ಅಂಡರ್ ದ ಕಂಪನಿ ಅಂದರೆ ಕಂಪ್ನಿ ಅಡಿಯಲ್ಲಿ ಪರಮಾಧಿಕಾರ, ನಾಗರಿಕ ಸೇವೆ, ನ್ಯಾಯಾಂಗ, ಪೊಲೀಸ್ ಮತ್ತು ಸೈನ್ಯ. ಬ್ರಿಟಿಷ್ ಪಾಲಿಸಿ ಆ್ಯಂಡ್ ಪ್ಯಾರಾಮೌಂಟ್ಸಿ ಇನ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂಡರ್ ದ ಕ್ರೌನ್ ಬ್ರಿಟಿಷ್ ನೀತಿ ಮತ್ತು ರಾಜ ಸಂಸ್ಥಾನಗಳ ಮೇಲೆ ಬ್ರಿಟಿಷರ ಪರಮಾಧಿಕಾರ ಹೇಗಿತ್ತು ಅಂತ. ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂದರೆ ಸ್ಥಳೀಯ ಸ್ವಸರ್ಕಾರ. ಕಾನ್ಸ್ಟಿಟ್ಯೂಷನಲ್ ಚೇಂಜಸ್ 1909 to 1935 ಆವಾಗಾದಂತಹ ಸಾಂವಿಧಾನಿಕ ಬದಲಾವಣೆಗಳ ಬಗ್ಗೆ ಓದ್ಕೊಳ್ಬೇಕು. ಇವಾಗ ಯೂನಿಟ್ 8 ಬಗ್ಗೆ ನೋಡ್ಕೊಳ್ಳೋಣ. ಕೊಲೋನಿಯಲ್ ಎಕನಾಮಿ ಅಂದರೆ ವಸಾಹತುಶಾಹಿ ಆರ್ಥಿಕತೆ ಹೇಗಿತ್ತು ಅಂತ. ಚೇಂಜಿಂಗ್ ಕಾಂಪೋಸಿಷನ್ ಅಂದರೆ ವ್ಯಾಪಾರದ ಬದಲಾಗುತ್ತಿರುವ ಸಂಯೋಜನೆ ಬಗ್ಗೆ. ವಾಲ್ಯೂಮ್ ಆ್ಯಂಡ್ ಡೈರೆಕ್ಷನ್ ಆಫ್ ಟ್ರೇಡ್ ಪ್ರಮಾಣ ಮತ್ತು ಅದರ ದಿಕ್ಕು ಹೇಗಿತ್ತು ಅಂತ. ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂದರೆ ಕೃಷಿಯ ವಿಸ್ತರಣೆ ಮತ್ತು ವಾಣಿಜ್ಯೀಕರಣ ಬಗ್ಗೆ. ಲ್ಯಾಂಡ್ ರೈಟ್ಸ್, ಲ್ಯಾಂಡ್ ಸೆಟಲ್ಮೆಂಟ್ಸ್, ರೂರಲ್ ಇಂಡೆಪ್ಟೆಡ್ನೆಸ್, ಲ್ಯಾಂಡ್ಲೆಸ್ ಲೇಬರ್, ಇರಿಗೇಷನ್ ಆ್ಯಂಡ್ ಕೆನಲ್ ಸಿಸ್ಟಮ್ ಅಂದರೆ ಭೂ ಹಕ್ಕುಗಳು, ಭೂ ಒಪ್ಪಂದಗಳು, ಗ್ರಾಮೀಣ ಋಣಭಾರ, ಭೂಹೀನ ಕಾರ್ಮಿಕರು, ನೀರಾವರಿ ಮತ್ತು ಕಾಲುವೆ ವ್ಯವಸ್ಥೆ ಬಗ್ಗೆ. ಡಿಕ್ಲೈನ್ ಆಫ್ ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕೆಗಳ ಅವನತಿ ಹೇಗಾಯಿತು. ಚೇಂಜಿಂಗ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ಆರ್ಟಿಸನ್ಸ್ ಅಂದರೆ ಕುಶಲಕರ್ಮಿಗಳ ಬದಲಾಗುತ್ತಿರುವ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು. ಡಿಅರ್ಬನೈಸೇಷನ್, ಎಕನಾಮಿಕ್ ಡ್ರೇನ್, ವರ್ಲ್ಡ್ ವಾರ್ಸ್ ಆ್ಯಂಡ್ ಎಕನಾಮಿ ಅಂದರೆ ನಗರೀಕರಣವಲ್ಲದಿರುವುದು, ಆರ್ಥಿಕ ಸೋರಿಕೆ, ವಿಶ್ವಯುದ್ಧಗಳ ಬಗ್ಗೆ ಮತ್ತು ಆರ್ಥಿಕತೆ ಬಗ್ಗೆ. ಬ್ರಿಟಿಷ್ ಇಂಡಸ್ಟ್ರಿಯಲ್ ಪಾಲಿಸಿ, ಮೇಜರ್ ಇಂಡಸ್ಟ್ರೀಸ್, ನೇಚರ್ ಆಫ್ ಫ್ಯಾಕ್ಟರಿ ಲೆಜಿಸ್ಲೇಷನ್, ಲೇಬರ್ ಆ್ಯಂಡ್ ಟ್ರೇಡ್ ಯೂನಿಯನ್ ಮೂಮೆಂಟ್ಸ್ ಅಂದರೆ ಬ್ರಿಟಿಷ್ ಕೈಗಾರಿಕಾ ನೀತಿ ಹೇಗಿತ್ತು ಮತ್ತು ಅದರ ಪ್ರಮುಖ ಕೈಗಾರಿಕೆಗಳ್ಯಾವು, ಕಾರ್ಖಾನೆ ಶಾಸನದ ಸ್ವರೂಪ ಅದರ ಬಗ್ಗೆ ಓದ್ಕೊಳ್ಬೇಕು. ಕಾರ್ಮಿಕ ಸಂಘ ಮತ್ತು ಅದರ ಚಳುವಳಿಗಳು. ಮಾನಿಟರಿ ಪಾಲಿಸಿ ಅಂದರೆ ಹಣಕಾಸು ನೀತಿ. ಬ್ಯಾಂಕಿಂಗ್, ಕರೆನ್ಸಿ ಆ್ಯಂಡ್ ಎಕ್ಸ್ಚೇಂಜ್ ಕರೆನ್ಸಿ ಮತ್ತು ವಿನಿಮಯದ ಬಗ್ಗೆ. ರೈಲ್ವೇಸ್ ಆ್ಯಂಡ್ ರೋಡ್ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್ಸ್, ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್. ಗ್ರೋತ್ ಆಫ್ ನ್ಯೂ ಅರ್ಬನ್ ಸೆಂಟರ್ಸ್ ಹೊಸ ನಗರ ಕೇಂದ್ರಗಳ ಬೆಳವಣಿಗೆ. ನ್ಯೂ ಫೀಚರ್ಸ್ ಆಫ್ ಟೌನ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂದರೆ ಪಟ್ಟಣ ಯೋಜನೆ ಮತ್ತು ವಾಸ್ತುಶಿಲ್ಪದ ಹೊಸ ವೈಶಿಷ್ಟ್ಯಗಳ ಬಗ್ಗೆ ತಿಳ್ಕೊಳ್ಬೇಕು. ಅರ್ಬನ್ ಸೊಸೈಟಿ ಆ್ಯಂಡ್ ಅರ್ಬನ್ ಪ್ರಾಬ್ಲಮ್ಸ್ ನಗರ ಸಮಾಜ ಮತ್ತು ನಗರ ಸಮಸ್ಯೆಗಳ ಬಗ್ಗೆ. ಫೆಮೈನ್ಸ್, ಎಪಿಡೆಮಿಕ್ಸ್ ಆ್ಯಂಡ್ ದ ಗೌರ್ಮೆಂಟ್ ಪಾಲಿಸಿ. ಬರಗಾಲ, ಸಾಂಕ್ರಾಮಿಕ ರೋಗಗಳು ಮತ್ತು ಸರ್ಕಾರದ ನೀತಿ. ಟ್ರೈಬಲ್ ಆ್ಯಂಡ್ ಪೆಸೆಂಟ್ ಮೂಮೆಂಟ್ಸ್ ಬಗ್ಗೆ. ಇಂಡಿಯನ್ ಸೊಸೈಟಿ ಇನ್ ಟ್ರಾನ್ಸಿಷನ್ ಪರಿವರ್ತನೆಯಲ್ಲಿರುವ ಭಾರತೀಯ ಸಮಾಜ. ಕಾಂಟ್ಯಾಕ್ಟ್ ವಿತ್ ಕ್ರಿಶ್ಚಿಯಾನಿಟಿ ಅಂದರೆ ಕ್ರಿಶ್ಚಿಯಾನಿಟಿ ಮಿಷನ್ಗಳು ಮತ್ತು ಮಿಷನರಿಗಳೊಂದಿಗೆ ಸಂಪರ್ಕ ಹೇಗಿದೆ ಅಂತ. ಕ್ರಿಟಿಕ್ ಆಫ್ ಇಂಡಿಯನ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಪ್ರಾಕ್ಟೀಸಸ್ ಅಂದರೆ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಆಚರಣೆಗಳು ಮತ್ತು ಧಾರ್ಮಿಕ ನಂಬಿಕೆಗಳ ವಿಮರ್ಶೆ. ಎಜುಕೇಷನಲ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ ಅಂದರೆ ಶಿಕ್ಷಣ ಮತ್ತು ಅದರ್ ಆ್ಯಕ್ಟಿವಿಟೀಸ್. ದ ನ್ಯೂ ಎಜುಕೇಷನ್ ಹೊಸ ಶಿಕ್ಷಣ ನೀತಿ.
ಗೌರ್ಮೆಂಟ್ ಪಾಲಿಸಿ, ಲೆವೆಲ್ಸ್ ಆ್ಯಂಡ್ ಕಂಟೆಂಟ್ಸ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಡೆವಲಪ್ಮೆಂಟ್ ಆಫ್ ಸೈನ್ಸ್, ಟೆಕ್ನಾಲಜಿ, ಪಬ್ಲಿಕ್ ಹೆಲ್ತ್ ಆ್ಯಂಡ್ ಮೆಡಿಸಿನ್ಸ್ ಟುವರ್ಡ್ಸ್ ಮಾಡರ್ನಿಸಮ್. ಆಧುನಿಕತೆಯ ಬಗ್ಗೆ. ಇಂಡಿಯನ್ ರೆನೆಸೆನ್ಸ್ ಹೇಗೆ ಬೆಳವಣಿಗೆ ಆಯಿತು ಅಂತ. ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಅಂದರೆ ಧಾರ್ಮಿಕ ಸುಧಾರಣೆಗಳು. ಎಮರ್ಜೆನ್ಸ್ ಆಫ್ ಮಿಡಲ್ ಕ್ಲಾಸ್ ಮಧ್ಯಮ ವರ್ಗದ ಉದಯ. ಕಾಸ್ಟ್ ಅಸೋಸಿಯೇಷನ್ಸ್ ಆ್ಯಂಡ್ ಕಾಸ್ಟ್ ಮೊಬಿಲಿಟಿ ಅಂದರೆ ಜಾತಿ, ಭಾರತೀಯ ನವೋದಯ ಸಾಮಾಜಿಕ ಸಂಘಗಳು ಮತ್ತು ಜಾತಿ ಚಲನಶೀಲತೆ. ವುಮೆನ್ಸ್ ಕ್ವಶನ್, ನ್ಯಾಷನಲಿಸ್ಟ್ ಡಿಸ್ಕೋರ್ಸ್, ವುಮೆನ್ಸ್ ಆರ್ಗನೈಸೇಷನ್ಸ್ ಅಂದರೆ ಮಹಿಳಾ ಸಂಘಟನೆಗಳು. ಬ್ರಿಟಿಷ್ ಲೆಜಿಸ್ಲೇಷನ್ ಕನ್ಸರ್ನಿಂಗ್ ವುಮನ್ ಅಂದರೆ ಮಹಿಳೆಯರಿಗೆ ಸಂಬಂಧಿಸಿದ ಬ್ರಿಟಿಷ್ ಶಾಸನ. ಜೆಂಡರ್ ಐಡೆಂಟಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂದರೆ ಲಿಂಗ ಗುರುತು ಮತ್ತು ಸಾಂವಿಧಾನಿಕ ಸ್ಥಾನ. ದ ಪ್ರಿಂಟಿಂಗ್ ಪ್ರೆಸ್ ಅಂದರೆ ಮುದ್ರಣ ಮಾಧ್ಯಮದ ಬಗ್ಗೆ. ಜರ್ನಲಿಸ್ಟಿಕ್ ಆಕ್ಟಿವಿಟಿ ಆ್ಯಂಡ್ ದ ಪಬ್ಲಿಕ್ ಒಪಿನಿಯನ್ ಅಂದರೆ ಪತ್ರಿಕೋದ್ಯಮ ಚಟುವಟಿಕೆ ಮತ್ತು ಸಾರ್ವಜನಿಕ ಅಭಿಪ್ರಾಯ. ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ಲಿಟ್ರರಿ ಫಾರ್ಮ್ಸ್ ಭಾರತೀಯ ಭಾಷೆಗಳ ಆಧುನೀಕರಣ ಮತ್ತು ಸಾಹಿತ್ಯ ಪ್ರಕಾರಗಳು ಯಾವ್ಯಾವು? ರಿಓರಿಯೆಂಟೇಷನ್ ಇನ್ ಪೇಂಟಿಂಗ್, ಮ್ಯೂಸಿಕ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದರೆ ಸಂಗೀತ ಆಗಿರ್ಬೋದು, ಪ್ರದರ್ಶಕ ಕಲೆಗಳಲ್ಲಿನ ಮರುರೂಪದ ಬಗ್ಗೆ ನಾವು ಓದ್ಕೊಳ್ಬೇಕು. ಇಲ್ಲಿಗೆ ಯೂನಿಟ್ 8 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಯೂನಿಟ್ 9 ನೋಡೋಣ. ರೈಸ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂದರೆ ಭಾರತೀಯ ರಾಷ್ಟ್ರೀಯತೆಯ ಉಗಮ. ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಬೇಸಿಸ್ ಆಫ್ ನ್ಯಾಷನಲಿಸಮ್ ಅಂದರೆ ರಾಷ್ಟ್ರೀಯತೆಯ ಸಾಮಾಜಿಕ ಮತ್ತು ಆರ್ಥಿಕ ಆಧಾರಗಳು. ಬರ್ತ್ ಆಫ್ ಇಂಡಿಯನ್ ಕಾಂಗ್ರೆಸ್ ಅಂದರೆ ಭಾರತೀಯ ಕಾಂಗ್ರೆಸ್ನ ಜನನ ಹೇಗಾಯಿತು ಅಂತ. ಐಡಿಯಾಲಜೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಿದ್ಧಾಂತಗಳು ಮತ್ತು ಕಾರ್ಯಕ್ರಮಗಳು. 1885ರಿಂದ 1990ರವರೆಗೆ ಅದರಲ್ಲಿ ಆದಂತಹ ಅರ್ಲಿ ನ್ಯಾಷನಲಿಸ್ಟ್ ಅಂದರೆ ಆರಂಭಿಕ ರಾಷ್ಟ್ರವಾದಿಗಳು, ಅಸಲ್ಟಿವ್ ನ್ಯಾಷನಲಿಸ್ಟ್ ಆ್ಯಂಡ್ ರೆವಲ್ಯೂಷನರೀಸ್ ಅಂದರೆ ಪ್ರತಿಪಾದಕ ರಾಷ್ಟ್ರೀಯವಾದಿಗಳು ಮತ್ತು ಕ್ರಾಂತಿಕಾರಿಗಳು. ಸ್ವದೇಶಿ ಆ್ಯಂಡ್ ಸ್ವರಾಜ್ ಅಂದರೆ ಸ್ವದೇಶಿ ಮತ್ತು ಸ್ವರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಹಾಗೆ ಗಾಂಧಿಯನ್ ಮಾಸ್ ಮೂಮೆಂಟ್ ಅಂದರೆ ಗಾಂಧೀಜಿಯವರ ಸಾಮೂಹಿಕ ಚಳುವಳಿಗಳ ಬಗ್ಗೆ. ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಅವರ INA ರೋಲ್ ಆಫ್ ಮಿಡಲ್ ಕ್ಲಾಸ್ ಇನ್ ನ್ಯಾಷನಲ್ ಮೂಮೆಂಟ್ ಅಂದರೆ ಮಧ್ಯಮ ವರ್ಗದವ್ರದ್ದು ಈ ಚಳುವಳಿ, ರಾಷ್ಟ್ರೀಯ ಚಳುವಳಿಯಲ್ಲಿ ಅವರ ಪಾತ್ರ ಏನು ಅಂತ. ವುಮೆನ್ ಪಾರ್ಟಿಸಿಪೇಷನ್ ಇನ್ ನ್ಯಾಷನಲ್ ಮೂಮೆಂಟ್ ಹಾಗೆ ಮಹಿಳೆಯರ ಪಾತ್ರ ಹೇಗಿತ್ತು. ಲೆಫ್ಟ್ ವಿಂಗ್ ಪಾಲಿಟಿಕ್ಸ್ ಅಂದರೆ ಎಡಪಂಥೀಯ ರಾಜಕಾರಣ. ಡಿಪ್ರೆಸ್ಡ್ ಕ್ಲಾಸ್ ಮೂಮೆಂಟ್ ಅಂದರೆ ದಮನಿತ ವರ್ಗಗಳ ಚಳುವಳಿ. ಕಮ್ಯುನಲ್ ಪಾಲಿಟಿಕ್ಸ್ ಅಂದರೆ ಕೋಮುವಾದಿ ರಾಜಕಾರಣ. ಮುಸ್ಲಿಂ ಲೀಗ್ ಆ್ಯಂಡ್ ಜೆನೆಸಿಸ್ ಆಫ್ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಬಗ್ಗೆ ಹಾಗೂ ಪಾಕಿಸ್ತಾನದ ಹುಟ್ಟು ಹೇಗಾಯಿತು ಅಂತ. ಟುವರ್ಡ್ಸ್ ಇಂಡಿಪೆಂಡೆನ್ಸ್ ಆ್ಯಂಡ್ ಪಾರ್ಟಿಷನ್ ಸ್ವಾತಂತ್ರ್ಯ ಮತ್ತು ವಿಭಜನೆಯತ್ತ. ಅದಾದಮೇಲೆ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯದ ನಂತರ ಭಾರತ ಹೇಗಿತ್ತು ಅಂತ. ಚಾಲೆಂಜಸ್ ಆಫ್ ಪಾರ್ಟಿಷನ್ ಅಂದರೆ ವಿಭಜನೆಯ ಸವಾಲುಗಳು. ಇಂಟಿಗ್ರೇಷನ್ ಆಫ್ ದ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಭಾರತೀಯ ರಾಜಪ್ರಭುತ್ವದ ಸಂಸ್ಥಾನಗಳ ಏಕೀಕರಣ ಹೇಗಿತ್ತು. ಹಾಗೆ ಕಾಶ್ಮೀರ್, ಹೈದರಾಬಾದ್ ಆ್ಯಂಡ್ ಜುನಾಗಢ್ ಆ ಸಂಸ್ಥಾನಗಳ ಬಗ್ಗೆ. BR ಅಂಬೇಡ್ಕರ್ ದ ಮೇಕಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಫೀಚರ್ಸ್ ಭಾರತೀಯ ಸಂವಿಧಾನ ರಚನೆ ಮತ್ತು ಅದರ ವೈಶಿಷ್ಟ್ಯಗಳು. ದ ಸ್ಟ್ರಕ್ಚರ್ ಆಫ್ ಬ್ಯೂರೋಕ್ರಸಿ ಅಂದರೆ ಅಧಿಕಾರಶಾಹಿಯ ರಚನೆ. ನ್ಯೂ ಎಜುಕೇಷನ್ ಪಾಲಿಸಿ ಅಂದರೆ ಹೊಸ ಶಿಕ್ಷಣ ನೀತಿ. ಎಕನಾಮಿಕ್ ಪಾಲಿಸೀಸ್ ಆ್ಯಂಡ್ ದ ಪ್ಲ್ಯಾನಿಂಗ್ ಪ್ರಾಸೆಸ್ ಅಂದರೆ ಆರ್ಥಿಕ ನೀತಿಗಳು ಮತ್ತು ಯೋಜನೆ ಪ್ರಕ್ರಿಯೆ. ಡೆವಲಪ್ಮೆಂಟ್, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈಬಲ್ ಇಶ್ಯೂಸ್ ಅಂದರೆ ಅಭಿವೃದ್ಧಿ, ಸ್ಥಳಾಂತರ ಮತ್ತು ಬುಡಕಟ್ಟುಗಳ ಸಮಸ್ಯೆಗಳು ಏನಿದ್ವು ಅಂತ.
ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಅಂದರೆ ಭಾಷಾವಾರು ರಾಜ್ಯಗಳ ಮರುಸಂಘಟನೆ ಹೇಗಾಯಿತು. ಸೆಂಟರ್ಸ್ ಸ್ಟೇಟ್ ರಿಲೇಷನ್ಸ್ ಅಂದರೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ. ಫಾರಿನ್ ಪಾಲಿಸಿ ಇನಿಷಿಯೇಟಿವ್ಸ್ ಅಂದರೆ ವಿದೇಶಾಂಗ ನೀತಿ ಉಪಕ್ರಮಗಳು. ಪಂಚಶೀಲದ ಬಗ್ಗೆ. ಡೈನಮಿಕ್ಸ್ ಆಫ್ ಇಂಡಿಯನ್ ಪಾಲಿಟಿಕ್ಸ್, ಎಮರ್ಜೆನ್ಸಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಆಫ್ ಇಂಡಿಯನ್ ಎಕನಾಮಿ ಅಂದರೆ ಭಾರತೀಯ ರಾಜಕಾರಣದ ಡೈನಮಿಕ್ಸ್ ಅಂದರೆ ತುರ್ತು ಪರಿಸ್ಥಿತಿ, ಭಾರತೀಯ ಆರ್ಥಿಕತೆಯ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಬಗ್ಗೆ. ಇದಿಷ್ಟು ಯೂನಿಟ್ 9. ನೆಕ್ಸ್ಟ್ ಹೋಗೋಣ ಯೂನಿಟ್ 10ಗೆ. ಇದು ಕೊನೆಯ ಯೂನಿಟ್. ಹಿಸ್ಟೋರಿಕಲ್ ಮೆಥಡ್, ರಿಸರ್ಚ್, ಮೆಥಡಾಲಜಿ ಆ್ಯಂಡ್ ಹಿಸ್ಟರಿಯೋಗ್ರಫಿ ಅಂದರೆ ಐತಿಹಾಸಿಕ ವಿಧಾನ, ಸಂಶೋಧನೆ, ಕ್ರಮಶಾಸ್ತ್ರ ಮತ್ತು ಇತಿಹಾಸ ರಚನಾಶಾಸ್ತ್ರ. ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಇತಿಹಾಸದ ವ್ಯಾಪ್ತಿ ಮತ್ತು ಮಹತ್ವ. ಆಬ್ಜೆಕ್ಟಿವಿಟಿ ಆ್ಯಂಡ್ ಬಯಾಸ್ ಇನ್ ಹಿಸ್ಟ್ರಿ ಅಂದರೆ ಇತಿಹಾಸದಲ್ಲಿ ವಸ್ತುನಿಷ್ಠತೆ ಮತ್ತು ಪಕ್ಷಪಾತ. ಹ್ಯೂರಿಸ್ಟಿಕ್ಸ್ ಆಪರೇಷನ್, ಕ್ರಿಟಿಸಿಸಮ್ ಇನ್ ಹಿಸ್ಟ್ರಿ, ಸಿಂಥೆಸಿಸ್ ಆ್ಯಂಡ್ ಪ್ರೆಸೆಂಟೇಷನ್ ಅಂದರೆ ಹ್ಯೂರಿಸ್ಟಿಕ್ಸ್ ಕಾರ್ಯಾಚರಣೆ, ಇತಿಹಾಸದಲ್ಲಿ ವಿಮರ್ಶೆ, ಸಂಶ್ಲೇಷಣೆ ಮತ್ತು ಪ್ರಸ್ತುತಿ. ಹಿಸ್ಟ್ರಿ ಆ್ಯಂಡ್ ಇಟ್ಸ್ ಆಕ್ಸಿಲರಿ ಸೈನ್ಸಸ್ ಇತಿಹಾಸ ಮತ್ತು ಅದರ ಸಹಾಯಕ ವಿಜ್ಞಾನಗಳು. ಕಾಸೇಷನ್ ಆ್ಯಂಡ್ ಇಮ್ಯಾಜಿನೇಷನ್ ಹಿಸ್ಟ್ರಿ ಅಂದರೆ ಇತಿಹಾಸದಲ್ಲಿ ಕಾರಣ ಮತ್ತು ಕಲ್ಪನೆ. ಸಿಗ್ನಿಫಿಕೆನ್ಸಸ್ ಆಫ್ ರೀಜನಲ್ ಹಿಸ್ಟ್ರಿ ಅಂದರೆ ಪ್ರಾದೇಶಿಕ ಇತಿಹಾಸದ ಮಹತ್ವಗಳು. ರೀಸೆಂಟ್ ಟ್ರೆಂಡ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಭಾರತದ ಇತಿಹಾಸದ ಇತ್ತೀಚಿನ ಪ್ರವೃತ್ತಿಗಳು ಹೇಗಿದೆ ಅಂತ. ರಿಸರ್ಚ್ ಮೆಥಡಾಲಜಿ ಅಂದರೆ ಸಂಶೋಧನಾ ಕ್ರಮಶಾಸ್ತ್ರ. ಹೈಪೋಥೆಸಿಸ್ ಇನ್ ಹಿಸ್ಟ್ರಿ ಅಂದರೆ ಇತಿಹಾಸದಲ್ಲಿ ಕಲ್ಪನೆಗಳು. ಏರಿಯಾ ಆಫ್ ಪ್ರಪೋಸ್ಡ್ ರಿಸರ್ಚ್ ಅಂದರೆ ಪ್ರಸ್ತಾವಿತ ಸಂಶೋಧನೆಯ ಪ್ರದೇಶ. ಸೋರ್ಸಸ್, ಡಾಟಾ ಕಲೆಕ್ಷನ್, ಪ್ರೈಮರಿ ಆರ್ ಸೆಕೆಂಡರಿ, ಒರಿಜಿನಲ್ ಆ್ಯಂಡ್ ಟ್ರಾನ್ಸಿಟ್ ಸೋರ್ಸಸ್ ಅಂದರೆ ಮೂಲಗಳು, ದತ್ತಾಂಶ ಸಂಗ್ರಹಣೆ, ಪ್ರಾಥಮಿಕ ಅಥವಾ ದ್ವಿತೀಯ ಮೂಲ ಮತ್ತು ಸಾಗಣೆ ಮೂಲಗಳು. ರೀಸೆಂಟ್ ಟ್ರೆಂಡ್ಸ್ ಇನ್ ಹಿಸ್ಟ್ರಿ ಅಂದರೆ ಐತಿಹಾಸಿಕ ಸಂಶೋಧನೆಗಳು ಪ್ರವೃತ್ತಿಗಳು. ದಟ್ ಈಸ್ ಟ್ರೆಂಡ್ಸ್ ಇನ್ ಹಿಸ್ಟೋರಿಕಲ್ ರಿಸರ್ಚ್. ರೀಸೆಂಟ್ ಇಂಡಿಯನ್ ಹಿಸ್ಟರಿಯೋಗ್ರಫಿ ಅಂದರೆ ಇತ್ತೀಚಿನ ಭಾರತೀಯ ಇತಿಹಾಸದಲ್ಲಿ ರಚನಾಶಾಸ್ತ್ರ. ಸೆಲೆಕ್ಷನ್ ಆಫ್ ಟಾಪಿಕ್ ಇನ್ ಹಿಸ್ಟ್ರಿ ಅಂದರೆ ಇತಿಹಾಸದಲ್ಲಿ ವಿಷಯದ ಆಯ್ಕೆ. ನೋಟ್ಸ್ ಟೇಕಿಂಗ್, ರೆಫರೆನ್ಸಸ್, ಫುಟ್ ನೋಟ್ಸ್ ಆ್ಯಂಡ್ ಬಯೋಗ್ರಫಿ ಅಂದರೆ ಟಿಪ್ಪಣಿಗಳನ್ನು ತೆಗೆದುಕೊಳ್ಳೋದು, ಉಲ್ಲೇಖಗಳು, ಅಡಿ ಟಿಪ್ಪಣಿಗಳು ಮತ್ತು ಗ್ರಂಥಸೂಚಿ ಬಗ್ಗೆ. ಥೀಸಿಸ್ ಆ್ಯಂಡ್ ಅಸೈನ್ಮೆಂಟ್ ರೈಟಿಂಗ್ ಅಂದರೆ ಪ್ರಬಂಧ ಮತ್ತು ನಿಯೋಜನೆ ಬರವಣಿಗೆಯ ಬಗ್ಗೆ. ಪ್ಲೇಜಿಯರಿಸಮ್, ಇಂಟೆಲೆಕ್ಚುವಲ್ ಡಿಸ್ಹಾನೆಸ್ಟಿ ಆ್ಯಂಡ್ ಹಿಸ್ಟ್ರಿ ರೈಟಿಂಗ್ ಅಂದರೆ ಸಾಹಿತ್ಯ ಕಳ್ಳತನ, ಬೌದ್ಧಿಕ ಅಪ್ರಾಮಾಣಿಕತೆ ಮತ್ತು ಇತಿಹಾಸ ಬರವಣಿಗೆ. ಬಿಗಿನಿಂಗ್ಸ್ ಆಫ್ ಹಿಸ್ಟರಿಕಲ್ ರೈಟಿಂಗ್ಸ್ ಅಂದರೆ ಐತಿಹಾಸಿಕ ಬರವಣಿಗೆಯ ಆರಂಭಗಳು. ಗ್ರೀಕ್, ರೋಮನ್ ಆ್ಯಂಡ್ ಚರ್ಚ್. ಹಿಸ್ಟರಿಯೋಗ್ರಫಿ ಅಂದರೆ ಗ್ರೀಕ್, ರೋಮನ್ ಮತ್ತು ಚರ್ಚ್ ಇತಿಹಾಸ ರಚನಾಶಾಸ್ತ್ರ. ರಿನೈಸೆನ್ಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹಿಸ್ಟರಿ ರೈಟಿಂಗ್ ನವೋದಯ ಮತ್ತು ಇತಿಹಾಸ ಬರವಣಿಗೆಯ ಮೇಲೆ ಅದರ ಪ್ರಭಾವ. ಬೆರ್ಲಿನ್ ರೆವಲ್ಯೂಷನ್ ಇನ್ ಹಿಸ್ಟರಿ ರೈಟಿಂಗ್ ಓನ್ ರ್ಯಾಂಕೆ ಇತಿಹಾಸ ಬರವಣಿಗೆಯಲ್ಲಿ ಬರ್ಲಿನ್ನರ ಕ್ರಾಂತಿ. ಮಾರ್ಕ್ಸಿಸ್ಟ್ ಫಿಲಾಸಫಿ ಆಫ್ ಹಿಸ್ಟ್ರಿ ಸೈಂಟಿಫಿಕ್ ಮೆಟೀರಿಯಲಿಸಮ್ ಅಂದರೆ ಇತಿಹಾಸದ ಮಾರ್ಕ್ಸ್ವಾದಿ ತತ್ವಶಾಸ್ತ್ರ, ವೈಜ್ಞಾನಿಕ ಭೌತಿಕವಾದ. ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿ ಓಸ್ವಾಲ್ಡ್ ಸ್ಪೆಂಜರ್ ಅವ್ರದ್ದು.
ಚಾಲೆಂಜ್ ಆ್ಯಂಡ್ ರೆಸ್ಪಾನ್ಸ್ ಥಿಯರಿ, ಸವಾಲು ಮತ್ತು ಪ್ರತಿಕ್ರಿಯೆ ಸಿದ್ಧಾಂತದ ಬಗ್ಗೆ. ಅರ್ನಾಲ್ಡ್ ಜೋಸೆಫ್ ಟಾಯ್ನ್ಬಿ, ಪೋಸ್ಟ್ ಮಾಡರ್ನಿಸಮ್ ಇನ್ ಹಿಸ್ಟ್ರಿ, ಅಂದರೆ ಇತಿಹಾಸದಲ್ಲಿ ನಂತರದ ಆಧುನಿಕತೆ ಬಗ್ಗೆ. ಸೊ ಇದಿಷ್ಟಾಗಿತ್ತು ಇಂಡಿಯನ್ ಹಿಸ್ಟ್ರಿ ಅಂದರೆ ಹಿಸ್ಟ್ರಿ ಸಿಲೆಬಸ್ ಕೆಸೆಟ್ಟದ್ದು. ನಾನು ಆದಷ್ಟು ಇದನ್ನು ಸಿಲೆಬಸ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.